ಪದಕ ಪದಕ ಪದು ಪದು ಇದೇನಮ್ಮಿ ನಾವು ಟೆನ್ಷನ್ ತಕೊಂಡಲ್ಲಿ ಓಡಾಡ್ತಿದ್ರೆ ಚಾಲೆಂಜ್ ಮಾಡ್ಬಿಟ್ಟವಳೆ. ಚಾಲೆಂಜ್ ಮಾಡಿ ಇನ್ನೇನು ಎಷ್ಟೊತ್ತೈತೆ ಇವಾಗಲೇ ನೀ ಎಷ್ಟು ಗಂಟೆ 12 ಗಂಟೆ ಇನ್ನು 2 ಗಂಟೆ ಅಷ್ಟೊತ್ತಿಗೆ ಜಯಮ್ಮನ ಮಗಳು ಯಾರು ಅಂತ ಪ್ರೂವ್ ಮಾಡಬೇಕು. ಈ ಪದ್ದಿ ನೋಡಿದ್ರೆ ಏನು ಮಾಡ್ತಾವಳೆ ಏನೋ. ಪದ್ದಿ ಪದ್ದಿ ಒಳ್ಳೆ ಟೈಮ್ಗೆ ಏನಿಯ ಬಂದ್ರಿ. ಬರ್ರಿ ಬರ್ರಿ ಬರ್ರಿ, ಬೋಂಡ ಮಾಡ್ತಿದ್ದೆ ಅದಕ್ಕೆ ತಿನ್ನನಿ ಅಂತ ಕುಂತ್ಕೊತಾ ಇದ್ದೆ. ಬಾ ಬಾ ಪದಕ, ಇದೇನು ಆಟ ಆಡ್ತಾ ಇದ್ದೀಗ ನೀನು? ಪದಕ ಇನ್ನು 2 ಗಂಟೆ ಅಷ್ಟೇ ಟೈಮ್ ಇರೋದು. ಈಗ 12 ಗಂಟೆ 1 2 ಗಂಟೆ ಅಷ್ಟೊತ್ತಿಗೆ ನಿಜವಾದ ಮಗಳು ಯಾರು ಅಂತ ಕಂಡಿಡಿಬೇಕು. ನೀನು ನೋಡ್ರೆ ಮತ್ತೆ ತಗ ಅವಾಜ್ ಹಾಕಿ ಬಂದಿದ್ಯಾ. ಅವಳು ನೋಡಿದ್ರೆ ಮೊಳ್ಳಿ ಅವ್ರ ಅಪ್ಪನ ಕರ್ಕೊಂಡು ಆಸ್ಪತ್ರೆಗೆ ಹೋಗೋಳೆ. DNA ಪರೀಕ್ಷೆ ಮಾಡ್ಕೊಸ್ಕೊಬಿಟ್ಟು ಬರ್ತೀನಿ, ನಮ್ಮ ಅಣ್ಣ ಇದ್ದು ನಂದು ಒಂದೇನೇನಿಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋಗೋಳೆ. ನೀನು ನೋಡಿದ್ರೆ ಇಲ್ಲಿ ಬೋಂಡ ತಿನ್ಕೊಂಡು ಕುಂತಿದ್ದೀಗ. ಅಕ್ಕ ನಿಜವಾಗೂ ನಮ್ಮ ಅತ್ತೆ ನನ್ನ ನಮ್ಮ ಅಮ್ಮನ ಇಬ್ರು ಮನೆಯಿಂದ ಈಚೆ ಕಡೆಗೆ ಆಗ್ತದೆ. ನಿನಗವ ಖುಷಿ ಆಯ್ತದೆ ಅಲ್ವಾ? ಏನಾರ ಒಂದು ಮಾಡಕ್ಕ. ಸಮಾಧಾನ ಸಮಾಧಾನ. ಈ ಪದ್ದಿ ಒಂದು ಕಿತ ಮಾತು ಕೊಟ್ಬಿಟ್ರೆ ಮುಗಿತು ಅಂತ ನನಗೆ ಅರ್ಥ. ನೋಡ್ರಮ್ಮಿ, ಈ ಪದ್ದಿ ಸುಮ್ಮನೆ ಯೋಚನೆ ಮಾಡಿದಂಗೆ ಏನು ಮಾಡಕ್ಕಿಲ್ಲ. ನೋಡು, ಜಯಮ್ಮನ ನಿಜವಾದ ಮಗಳು ತಾನೆ. ಹಾ ಪ್ರಿಯಾ ಪ್ರಿಯಾ, ಈ ಹುಡುಗಿ ಪ್ರಿಯಾ. ಹಾ ಪ್ರಿಯಾ, ಇವಳೆ ಜಯಮ್ಮನ ಮಗಳು. ಹಾಯ್ ಅತ್ಗೆ, ಚೆನ್ನಾಗಿದ್ರ ಅತ್ಗೆ? ಅಣ್ಣ ಚೆನ್ನಾಗವ್ರ? ಹಬ್ಬ ನಿಮ್ಮನ್ನ ಚಿಕ್ಕ ಹುಡುಗಿನಾಗ ನೋಡಿದ್ದು ನೋಡೇ ಇರ್ಲಿಲ್ವಲ್ಲ. ಮತ್ತೆ ನಮ್ಮಮ್ಮ ಹೆಂಗವ್ರೆ? ಚೆನ್ನಾಗವ್ರಲ್ವಾ? ಹಬ್ಬ ನನ್ನ ಚಿಕ್ಕ ಹುಡುಗಿ ಇದ್ದಾಗ ನನಗೆ ಬರೇನೆ ಹಾಕ್ಬಿಟ್ಟಿದ್ರು ಕೈಗೆ. ಕೊಯ್ಯೋಲ್ಲ ಎಷ್ಟು ನೋವಾಗಿತ್ತು ಗೊತ್ತಾ? ಅಪ್ಪ ಕೊನೆಗೂ ನಮ್ಮಮ್ಮ ನನಗೆ ಸಿಕ್ಬಿಟ್ರಲ್ಲ, ತುಂಬ ಖುಷಿ ಆಗ್ತಾ ಇತ್ತು ನನಗಂತೂ. ಅದಕ್ಕೆ ಇನ್ಮೇಲೆ ನಾನು ನೀನು ಫನ್ ಮಾಡ್ಕೊಂಡು ಆರಾಮಾಗಿದ್ಬಿಡೋಣ, ಸರಿನಾ? ನೀವೇನೇ ಹೇಳಿ ನೀವು ಚಿಕ್ಕ ಹುಡುಗನಾಗ ನನ್ನ ಜೊತೆ ಜಗಳ ಆಡ್ತಿದ್ರಲ್ಲ, ಅದೇ ಒಂಥರ ಚಂದ ಬಿಡಿ. ರಜಕ್ಕೆಲ್ಲ ನಿಮ್ಮ ಮನೆಗೆ ಬರ್ತಾ ಇದ್ವಿ, ನೆನ್ಪೈತಾ? ಪ್ರಿಯಾ ಇವಳು? ಇವಳೇನೆನಿಯ ಜಯಮ್ಮನ ಮಗಳು. ಅಲ್ಲ, ಇವಳು ಜಯಮ್ಮನ ಮಗಳು ಅನ್ನೋದಕ್ಕೆ ಸಾಕ್ಷಿ ಏನು? ಇವಳು ಎಲ್ಲಿಂದ ಬಂದ್ಲು? ಇವಳು ನಮ್ಮ ಅಕ್ಕನ ಮಗಳು ಪ್ರಿಯಾ ಅಂತ ಹೇಳ್ಬಿಟ್ಟು. ಅವಳು ಸಿಟಿನಾಗೆ ಓದ್ತಾವಳೆ, ಇಂಜಿನಿಯರಿಂಗ್ ಮಾಡ್ತಾವಳೆ. ನಾನೇನಿ ಇವಳನ್ನ ಅರ್ಜೆಂಟಾಗಿ ಬಾ ಅಂತ ಹೇಳ್ಬಿಟ್ಟು ಕರ್ತೀವ್ನಿ. ಆಕ್ಟಿಂಗ್ ಮಾಡೋದ್ರಾಗ ಎತ್ತಿದ ಕೈ. ಅಯ್ಯೋ ಪದ್ದಕ್ಕ, ನೀನ್ ಯಾಕೆ ಇವಳನ್ನ ಕರ್ಸಕೋದೆ? ನಾನು ಹೇಳಿದ್ದು ನನ್ನ ಆದಿನ ಕರ್ಸು ಅಂತ ತಾನೇ. ನೀನು ಇವಳನ್ನ ಕರ್ಸ್ಬಿಟ್ರೆ ಹೆಂಗೆ? ಅಯ್ಯೋ ಮತ್ತೆ ಇನ್ನೊಬ್ಳು ಮಗಳು ಇವಳ ಹತ್ರ ನಾಟಕ ಮಾಡ್ಸಕ್ಕಾಯ್ತದ? ಈ ಪದ್ದಿ ಏನ್ ಮಾಡಿದ್ರು ಅದಕ್ಕೊಂದು ಅರ್ಥ ಇರ್ತದೆ. ಇವಳೇನ್ ಜಯಮ್ಮನ ಮಗಳಲ್ಲ, ಆದ್ರೆ ಜಯಮ್ಮನ ಮಗಳ ತರ ಆಕ್ಟಿಂಗ್ ಮಾಡ್ತಾಳೆ. ನಿನಗೆ ಯಾಕೆ 2 ಗಂಟೆಗೆ ಕರೆಕ್ಟಾಗಿ ಚಾಲೆಂಜ್ ಮಾಡಿದ್ನಲ್ಲ, 2 ಗಂಟೆ ಕರೆಕ್ಟಾಗಿ ಆ ಬೇವರ್ಸಿಗಳು ಅವರೇ ಬಂದ್ಬಿಟ್ಟು ಜಯಮ್ಮನ ಮಗಳನ್ನ ಒಪ್ಪಿಸ್ಲಿಲ್ಲ ಅಂದ್ರೆ ನೀನು ಅವಾಗ ಕೇಳು. ಸಾಧ್ಯನೇ ಇಲ್ಲ. ಅವ್ರು ಒಪ್ಸೋದು ಅಂತಂದ್ರೆ ಏನು ಪದ್ದಿ ಸುಮ್ಮನೆ ಪೆದ್ದಿ ಥರ ಆಡ್ಬೇಡ ನೀನು. ನಿಜವಾಗೂ ಈಗ ನನ್ನ ಮಗಳ ಜೀವನನೂ ಹಾಳಾಗೋಯ್ತದೆ. ನಮ್ಮನ್ನಂತೂ ನಂಬೋದೇನೇ ಇಲ್ಲ. ಆ ಮಿಟುಗ್ಲಾಡಿ ಆಸ್ತಿ ಎಲ್ಲ ಹೊಡ್ಕೊಂಡು ಹೊಂಟೋಯ್ತಾಳೆ. ಆಮೇಕಿಂದ ನಮ್ಮ ಕತೆ ಏನಾಗ್ಬೇಡ ಹೇಳು. ಅಯ್ಯೋ ಎಲ್ಲ ತಿಳ್ಕೊಂಡೇನೇ ಮಾತಾಡ್ತೀವಿ. ನನಗೆ ಎಲ್ಲರ ಯೋಗ್ಯತೆನೂ ಭಾಳ ಚಂದಾಗಿ ಗೊತ್ತು ನನಗೆ, ಸರಿನಾ? ಎಲ್ಲರ ಯೋಗ್ಯತೆನೂ ಗೊತ್ತು. ನೋಡು, ಬಟನ್ ಆನ್ ಮಾಡಿದ್ರೆ ಎಲ್ಲಿ ಸ್ವಿಚ್ ಆನ್ ಆಯ್ತದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗ ನಾವು ಅವ್ರು ಆಕ್ಟಿಂಗ್ ಮಾಡೋಕ್ಕೆ ಅಂತ ಹೋಗೋರಲ್ಲ, ನಾವು ಹೋಗೋಣ. ನಾವು ಹೋಗ್ಬಿಟ್ಟು ನಾವು ಶುರು ಮಾಡ್ಕೊಳ್ಳೋಣ. ಆವಾಗ ನೋಡು, ಅವನು ಬಾಯಿಂದ ನಿನಗೆ ಬಂದೇ ಬರ್ತದೆ ಈಚೆ ಕಡೆಗೆ. ಅಲ್ಲ, ನಿಮ್ಮ ಅಕ್ಕನ ಮಗಳನ್ನ ಕರೆಸಿ ಈ ಹುಡುಗಿ ಏನು ಆಕ್ಟಿಂಗ್ ಮಾಡ್ತದಲ್ಲ? ಅಯ್ಯೋ ಅಯ್ಯೋ ಅಯ್ಯೋ. ಅಲ್ಲ, ಜಯಮ್ಮಂತ ಶಾನೆ ಜಮೀನು ಪ್ರಾಪರ್ಟಿನೇ ಇಲ್ಲ, ಅದಕ್ಕೆ ಇಷ್ಟೊಂದು ಜನ ಆಕ್ಟಿಂಗ್ ಮಾಡ್ತಾರೆ. ಅಂತದ್ರಾಗ ಇನ್ನೇನೋ ಕೋಟಿ ಇದ್ಬಿಟ್ಟಿದ್ರೆ ಅಯ್ಯಪ್ಪ ಇನ್ನು ಎಷ್ಟು ಜನ ಆಕ್ಟಿಂಗ್ ಮಾಡ್ತಿದ್ರೋ ಏನೋ. ಅದೆಲ್ಲ ಇವಾಗ ನಿನಗೆ ಯಾಕೆ? ಬಾಬಾ ಸುಮ್ಕೆನೆಯ. ನೋಡು, ಈಗ ಅದೆಲ್ಲ ಬುಟ್ಟಾಕು. ನಿಂಗೆ ಅದೆಲ್ಲ ಟೆನ್ಷನ್ ಯಾಕೆ? ನಿನಗೇನು ನಿಜವಾದ ಮಗಳನ್ನ ಎದುರು ನಿಲ್ಲಿಸ್ಬೇಕು. 1 ಗಂಟೆಗೆ ನಿಲ್ಲಿಸ್ತೀನಿ, ನೀನು ಸುಮ್ಕಿರು. ನಾನು ಎಲ್ಲ ಪಿಲಾನೂ ಮಾಡಿದ್ದೀನಿ. ಈ ಪದ್ದಿ ಒಂದು ಕಿತ ಪಿಲಾನ್ ಮಾಡಿದ್ಲು ಅಂದರೆ ಅದು ವರ್ಕೌಟ್ ಆಗದಿದ್ದಂಗೆ ಇರೋದೇನೇ ಇಲ್ಲ. ಹೀಗೆ ಬಾ, ನಾನು ಮಾಡ್ತೀನಿ, ಏನು ಮಾಡ್ತೀನಿ ಅಂತೇಳಿ ನೋಡಿವಂತೆ. ಅಯ್ಯೋ, ನೀವು ನಮ್ಮ ಆಂಟಿ ಮೇಲೆ ನೀವು ನಂಬಿಕೆ ಇಟ್ಕೋಬೇಕು. ನಾನು ನಮ್ಮ ಆಂಟಿ ಮೇಲೆ ಫುಲ್ ನಂಬಿಕೆ ಇಟ್ಕೊಂಡಿದ್ದೀನಿ. ನೀವಾಗ ನಂಬಿಕೆ ಇಟ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ, ಓಕೆನಾ? ಅವ್ರ ಪ್ಲಾನ್ ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಿಮಗೆ ಗೊತ್ತಿಲ್ಲ ಅಷ್ಟೇನೆ, ಅವರು ಕರೆಕ್ಟಾಗೆ ಪ್ಲಾನ್ ಮಾಡವ್ರೆ. ಅಮ್ಮ, ನಮಗೆ ಈ ಪದ್ದಕ್ಕೂ ನಂಬ್ದಿದ್ದಂಗೆ ಬೇರೆ ಯಾವ ದಾರಿನೂ ಇಲ್ಲ. ನಿನ್ಗೇನಾದರೂ ಎಕ್ಸ್ಟ್ರಾ ಐಡಿಯಾ ಆಯ್ತಾ? ಇಲ್ಲ ಕಣಮ್ಮಿ, ನನಗೇನು ಎಕ್ಸ್ಟ್ರಾ ಐಡಿಯಾ ಇಲ್ಲ. ಮತ್ತೆ ನಮ್ಮದು ಐಡಿಯಾ ಇಲ್ಲ, ನಿಂದು ಐಡಿಯಾ ಇಲ್ಲ ಅಂದಮೇಲೆ ಈ ಪದ್ದು ಅಕ್ಕ ಹೇಳ್ದಂಗೆ ಏನು ಯಾಕೆ ಹೇಳ್ಬೇಕು? ಸರಿನೇ? ಸರಿ ಬಾ. ಪೊದ್ದಕ್ಕ ಹೇಳ್ದಂಗೆ ಏನೇ ಆಗಲಿ, ಏನು ಹೇಳ್ತಾ ಇತ್ತಾನೆ 2 ಗಂಟೆ ಅಷ್ಟೇ ಏನಿಯ. ಅಷ್ಟಾಗೆ ಎಲ್ಲನೂ ಗೊತ್ತಾಯ್ತದೆ ಅಂತ ಹೇಳ್ಬಿಟ್ಟು ಇಷ್ಟೊತ್ತೇ ಕಾಯ್ದೀವಂತೆ. ಇನ್ನೊಂದು 2 ಗಂಟೆ ಕಾಯಕ್ಕಾಗಿಲ್ವಾ? ಅಕಸ್ಮಾತ್ ಏನೋ ಹೆಚ್ಚಿಗೆ ಕಮ್ಮಿ ಎಕ್ಸ್ಟ್ರಾ ಆಯಿತು ಅಂದರೆ ಏನೋ ಒಂದು ನೋಡ್ಕೊಳ್ಳೋಣ ಬಾಮ. ನಾನು ನಿಮ್ಮ ಮನೆಗೆ ಬಂದ್ಬಿಟ್ಟಿರ್ತೀನಿ. ಸರಿ, ನೋಡಿರಿ ಹೋಗೋಣ. ಪದಿ ಬರ್ರಿ ಹೋಗೋಣ, ಜಯಮ್ಮಂತಾಗ ಮಾತಾಡೋಣ. ನಡೀರಿ. ಜಯಮ್ಮ ಜಯಮ್ಮ. ಓ ಬಂದೆ. ಪದಿ ಏನಾಯ್ತು ಪದಿ? ನಾನು ನಿನ್ನನ್ನು ಮಾತ್ರ ನಂಬ್ತೀನಿ, ಬೇರೆ ಯಾರನ್ನೂ ನಂಬಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಿನ್ನ ನಾನು ಎಷ್ಟು ವಯಸ್ಸಿಂದ ನೋಡ್ಕೊಂಬಿಟ್ಟು ಬಂದೀವಿ. ಹೇಳು, ನನ್ನ ಮಗಳು ಸಿಕ್ಕಿದ್ಲಾ? ಚೆನ್ನಾಗಿದ್ದೀರಾ? ನಾನೇ ನಿಮ್ಮ ಮಗಳು. ಚಿಕ್ಕ ಹುಡುಗಿನಾಗೆ ಕೈಗೆಲ್ಲ ಬರೆ ಹಾಕಿದ್ರಲ್ಲ, ಎಲ್ಲ ಮರ್ತೋಯ್ತಾ ನಿಮಗೆ? ನೀನು ನನ್ನ ಮಗಳ?
ಪೂಜೆಯಮ್ಮ, ಕೊನೆಗೆ ಹುಡುಕ್ಬಿಟ್ಟೆ ನೋಡಿ ನಿನ್ ಮಗಳನ್ನ. ಈ ಪದ್ಯ ಹೇಳೋದನ್ನ ನಂಬು, ಇವಳೇನೇ ನಿನ್ ಮಗಳು. ಹೌದಾ ಮಗಳೇ? ಮಗಳೇ ನೀನು ಮಗಳೇ? ಮತ್ತೆ ಅವಳು ಡೂಪ್ಲಿಕೇಟಾ? ಅಯ್ಯೋ, ಅವರೇ ಒಪ್ಕೊಂತಾರೆ ಡೂಪ್ಲಿಕೇಟ್ ಅಂತ ಹೇಳ್ಬಿಟ್ಟು. ಜಯಮ್ಮ, ನೀ ಸುಮ್ಮನೆ ಇರು. ಈ ಪದ್ಯ ಮೇಲೆ ನಂಬಿಕೆ ಇದ್ರೆ ಅವ್ರ ಬಾಯಿಂದನೇ ನಿಜನ ಈಚೆ ಕಡೆಗೆ ಬರೆಸ್ತೀನಿ. ನೀ ಸುಮ್ಮನಿರು. ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಈ ಪದ್ಯ ಇರೋ ಗಂಟನೂ ಯಾರಿಗೂ ಏನು ಮೋಸ ಆಗಕ್ಕೆ ಬಿಡಕ್ಕಿಲ್ಲ. ನಾನು ಎಲ್ಲ ಪೂರ್ತಿ ಪಿಲ್ಲನ್ ಹಾಕೊಂಡು ಬಂದಿದ್ದೀನಿ. ಅವರೇನೇನಿಯ? ಅದೇ ನಿನ್ನ ಮಗಳು ಅಂತ ಹೇಳ್ಕೊಂಬಿಟ್ಟು ಬಂದವಳಲ್ಲ ಹಂಸ, ಅವಳೇನೇನಿಯ ಅವ್ರ ಅಪ್ಪನೇನಿಯ, ಇಬ್ರೇನೇನಿಯ ಒಪ್ಕೋತಾರೆ ನೋಡು ಮಗಳು ಯಾರು ಅಂತ ಹೇಳ್ಬಿಟ್ಟು. ಚೆನ್ನಾಗಿದ್ದೀರಾ? ಹೂ ಕಣವ, ನನಗಂತೂ ಸಿಕ್ದವ್ರನ್ನೆಲ್ಲ ಮಗಳು 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 ಅಂತ ನಂಬಿ 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 ನಿಜವಾದ ಮಗಳು ಸಿಕ್ಕಿದ್ರು ಪ್ರೀತಿ ತೋರ್ಸಕ್ಕೇನೇ ಆಯ್ತಿಲ್ಲ. ನಂಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ ಕಣವ, ತಲೆ ಕೆಟ್ಟೋಗ್ಬಿಟ್ಟೈತೆ. ಯಾವ ಈ ನಿಜವಾದ ಮಗಳು ಸವಾಸನೇನಿಯ ಬ್ಯಾಡವಾಗಿತ್ತು ನನಗಂತೂ. ಯಾವ ಮಗಳು ಬ್ಯಾಡವಾಗಿತ್ತು ಅಂತ ಅನ್ಸ್ಬಿಟ್ಟೈತೆ ನನಗಂತೂ. ಯಾವ ಮಗಳು ಸವಾಸನವೇ ಬ್ಯಾಡವೇನು ಅಂತ. ನೀನು ಬೇಜಾರು ಮಾಡ್ಕೋಬೇಡ ಕಣವ. ಏನಪ್ಪ ಇಷ್ಟೆಲ್ಲ ಪಿರುತಿಯಿಂದ ಅಮ್ಮ ಅಂತ ಮಾತಾಡ್ಸಿದ್ರು ಅಮ್ಮ ಮಾತಾಡಿಸ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ನನಗೆ ಕನ್ಫ್ಯೂಸ್ ಆಗೋಗ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟೈತೆ ಕಣವ. ಯಾರನ್ನ ಒಪ್ಕೋಬೇಕು ಯಾರನ್ನ ಬಿಡಬೇಕು ನಂಗಂತೂ ಅರ್ಥ ಆಯ್ತಿಲ್ಲ. ಅದಕ್ಕೆ ಹಿಂಗೆ ಆಡ್ತಾ ಇವ್ನಿ. ಸರಿನಾ? ನೋಡು, ಆದಷ್ಟು ಬೇಗ ಎಲ್ಲ ಸಮಸ್ಯೆನೂ ಪರಿಹಾರ ಆದಮೇಲೆ ನೀನು ನನ್ನ ಮಗಳು ಅಂದಮೇಲೆ ನೀನು ಇನ್ನೂ ಚೆನ್ನಾಗಿ ನೋಡ್ಕೊತೀನಿ. ಪರವಾಗಿಲ್ಲ, ನಿಮ್ಮ ಕಷ್ಟ ನನಗೂ ಅರ್ಥ ಆಗ್ತೈತೆ ಬಿಡಿ, ಪರವಾಗಿಲ್ಲ. ಅಮ್ಮ, ಯಾರು ಇವಳು? ಯಾರು ಅಂದ್ರೆ ಜಯಮ್ಮನ್ ನಿಜವಾದ ಮಗಳು. ಇವಳು ನನ್ನ ಮಗಳೇನೇ ನೀಯ? ಅಯ್ಯೋ ಅಮ್ಮ, ನಿನಗೆಲ್ಲ ಮೋಸ ಮಾಡ್ತಾವಳೆ. ಪದ್ದು ಎಲ್ಲ ಸೇರ್ಕೊಂಡು ಅದಕ್ಕೆ ಸೇರ್ಕೊಂಡು ಇವಳು ನಿನ್ನ ನಿಜವಾದ ಮಗಳಲ್ಲ. ಹಾಯ್ ಹಂಸ, ಹಾಯ್ 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 ಅಂಕಲ್, ನೀವು? ಓ ಮೈ ಗಾಡ್, ನನ್ನ ಸಾಕು ತಂದೆ ಇದ್ರಲ್ಲ ಅವ್ರ ಕ್ಲೋಸ್ ಫ್ರೆಂಡ್ ತಾನೇ ನೀವು? ನೀವೇನಂತೆ ನನ್ನನ್ನು ಕರ್ಕೊಂಡೋಗಿ ನಮ್ಮ ಅಪ್ಪಂಗೆ ಕೊಟ್ಟಿದ್ದು? ಅಂದರೆ ಬೆಂಗಳೂರಲ್ಲಿ ಐತಲ್ಲ ನಮ್ಮ ಅಪ್ಪಂಗೆ ಕೊಟ್ಟಿದ್ದು ನೀವೇನಂತೆ ಅಲ್ವಾ ಅಂಕಲ್? ಈ ನಡುವೆ ಡ್ಯಾಡಿ ಕೇಳ್ತಾ ಇದ್ರು ಅಂಕಲ್, ಯಾಕೆ ಬರ್ತಾನೆ ಇಲ್ವಲ್ಲ ನೀವು ಅಂತ ಹೇಳ್ಬಿಟ್ಟು. ಯಾಕೆ ಬರ್ತಾ ಇಲ್ಲ? ಹಂಸ ಹೆಂಗಿದ್ಯಾ? ಚೆನ್ನಾಗಿದ್ಯಾ? ಹಬ್ಬ ದೇವ್ರೆ, ನೀವಂತೂ ನನ್ನ ಒಳ್ಳೆ ಮನೆಗೆ ಏನ್ಯಾ ಕೊಟ್ಬಿಟ್ಟಿದ್ದೀರಾ ಬಿಡಿ. ಏಯ್, ಯಾರೇ ನೀನು? ನೀನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅಮ್ಮ, ಈ ಅಂಕಲ್ ಏನನ್ನ ಅಲ್ಲಿ ನನ್ನ ಸಾಕು ತಂದೆ ಇದ್ರಲ್ಲ ಅವರಿಗೆ ಈ ಅಂಕಲ್ ಏನಂತೆ ನನ್ನ. ಇಲ್ಲ, ನನಗೆ ಮಗಳು ಹುಟ್ಟುಬಿಟ್ಟಿದ್ದಾಳೆ, ಇನ್ನೊಂದು ಮಗಳು. ಈ ಮಗಳನ್ನ ಸಾಕೊಳ್ಳೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ಅಂದರೆ ಇನ್ನೊಬ್ಬ ಮಗಳು ಹುಟ್ಟಿದ್ಮೇಲೆ ನನ್ನ ಕರ್ಕೊಂಡೋಗ್ಬಿಟ್ಟು ನನ್ನ ಕೈಲಿ ಸಾಕೊಳ್ಳೋಕ್ಕಾಗ್ತಾ ಇಲ್ಲ, ಅನಾಥಾಶ್ರಮಕ್ಕೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಆದರೆ ನಮ್ಮಪ್ಪ ಸಾಕಿದ್ರಲ್ಲ ಬೆಂಗಳೂರಲ್ಲಿ ಅವರಿದ್ದು, ಇಲ್ಲ 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 ಪರವಾಗಿಲ್ಲ, ನಾನೇ ಸಾಕಂತೀನಿ, ತುಂಬ ಮುದ್ದಾಗವಳೆ ಪ್ರಿಯಾ, ನಾನೇ ಸಾಕತ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೇನೆ ಆಯಿತು ಆಯಿತು ಅಂತ ಹೇಳ್ಬಿಟ್ಟು ಇವ್ರು ಕೊಟ್ಟವ್ರೆ. ಇವ್ರು ತುಂಬ ಒಳ್ಳೆಯವರು ಅಮ್ಮ, ನಿಜವಾಗೂ. ಇವ್ರ ಸ್ವಂತ ಮಗಳು ಹಂಸ. ಇವ್ರು ಹುಟ್ಟಿದ ತಕ್ಷಣವೇ ಅವರು ಕೊಟ್ಬಿಟ್ರು. ಅವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅಮ್ಮ, ತುಂಬ ಚೆನ್ನಾಗಿ ಬೆಳೆಸಿದ್ರು ನನ್ನಂತೂ. ಎಷ್ಟು ಥ್ಯಾಂಕ್ಸ್ ಹೇಳಬೇಕು ನನಗಂತೂ ಗೊತ್ತಿಲ್ಲ. ಇವತ್ತು ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ, ಗೊತ್ತಾ ನಿಮಗೆ? ಅದಕ್ಕೆಲ್ಲ ಕಾರಣನೂ ಅವರನ್ನೇ. ಈ ಅಂಕಲ್ಲು ಮುಖ್ಯ ಕಾರಣನೇ. ಹೆಂಗೋ ನನ್ನ ಅನಾಥಾಶ್ರಮಕ್ಕೆ ಸೇರಿಸ್ತಿದ್ದಂಗೆ ಇವ್ರ ಫ್ರೆಂಡ್ಗೆ ನಾನು ದಾನ ಕೊಟ್ಟವ್ರು ನೋಡಿ. ವಾಹ್, ಗ್ರೇಟ್ ಅಲ್ವಾ ಅಮ್ಮ? ಸುಳ್ಳು 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 ಸುಳ್ಳು, ಹುಟ್ಟು ಸುಳ್ಳು ಹೇಳ್ತಾವಳೆ. ಹೇ, ಯಾರು ನೀನು? ಯಾಕೆ ಹಿಂಗೆಲ್ಲ ಸುಳ್ಳು ಹೇಳ್ತಾ ಇದೆಯಾ? ಯಾರು ನೀನು ಅಂತ ನಮ್ಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಯಾರು ಅಂತನೂ ಗೊತ್ತಿಲ್ಲ ನನಗೆ. ಅಂಕಲ್, ಇದು ಯಾಕೆ ಅಂಕಲ್ ಇಷ್ಟೊಂದು ಸುಳ್ಳು ಹೇಳ್ತೀರಾ? ಅಯ್ಯೋ ಅಂಕಲ್, ಇದೆಲ್ಲ ಸುಳ್ಳು ಹೇಳ್ಬಾರ್ದು ಅಂಕಲ್. ನೀವು ನಾನೇ ಅಲ್ವಾ ಅಂಕಲ್? ನೀವು ನಮ್ಮ ಮನೆಗೆ ಬರ್ತಾ ಇದ್ರಿ, ನಮ್ಮ ಡ್ಯಾಡಿ ಜೊತೆ ಪಾರ್ಟಿ ಮಾಡ್ತಾ ಇದ್ರಿ, ಎಲ್ಲನೂ ಮಾಡ್ತಾ ಇದ್ರಿ. ಅಯ್ಯೋ, ಈಗ ನಮ್ಮ ಡ್ಯಾಡಿನೂ ಕರೆಸ್ಬೇಕಾ? ಈಗ ಫೋಟೋ ತೋರಿಸ್ಬೇಕಾ ನಮ್ಮ ಡ್ಯಾಡಿ ಜೊತೆ ಇರೋದು, ನೀವು ಜೊತೆ ಇರೋದು? ನಮ್ಮ ಬರ್ಡೇಗೆಲ್ಲ ಲಾಸ್ಟ್ ಇಯರ್ ಎಲ್ಲ ಬಂದಿದ್ರಲ್ಲ, ಇದು ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಹಬ್ಬ, ಈಗೇನು ನೀವು ಒಪ್ಕೊಳ್ಳಲ್ವಾ ನಾನು ಅಂತ ಹೇಳ್ಬಿಟ್ಟು ಈಗ ಫೋಟೋಸ್ ಎಲ್ಲ ತೋರಿಸ್ಲಾ? ಯೋ, ನಿಜ ಹೇಳಿದ್ರೆ ಸರಿ ನೀನು, ಇಲ್ಲಾಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಯಾಕೋ ಇವಳೆಲ್ಲ ನನ್ನಂಗೆ ಏನಿಯ ಮಾತಾಡೋದು ನೋಡಿದ್ರೆ ಇವಳೇನಿಯ ನನ್ನ ಮಗಳು ಅಂತ ಅನ್ನಿಸ್ತೈತೆ. ನನ್ನ ಫ್ರೆಂಡು ಪೊದ್ದು ಯಾವತ್ತೂ ಸುಳ್ಳು ಹೇಳಕ್ಕಿಲ್ಲ. ನನ್ನ ಹತ್ರ ಏನಿಯ ನಾಟಕ ಮಾಡ್ಕೊಂಡು ಸುಳ್ಳು ಹೇಳಕ್ಕೆ ಬೇರೆ ಬಂದ್ಬಿಟ್ಟಿದ್ದೀಗಲ್ಲ ನೀನು. ನನಗೆ ನಿಜ ಹೇಳಿದ್ರೆ ಏನಿಯ ಸರಿ. ಇವಳು ನನ್ನ ಮಗಳೇನೇನಿಯ ಅಂತ ಅನ್ನಿಸ್ತೈತೆ. ಪೊದ್ದು ಕಷ್ಟಪಟ್ಬಿಟ್ಟು ಇವಳನ್ನ ಹುಡಿಕೊಂಬಿಟ್ಟು ಕರ್ಕೊಂಬಿಟ್ಟು ಬಂದಿರೋದು. ಅಂದರೆ ನನ್ನ ಮಗಳನ್ನ ನೀನು ಅಲ್ಲಿ ಕರ್ಕೊಂಡೋದ್ಮೇಲೆ ಇನ್ನೊಂದು ಮಗ ಆಗೈತೆ. ಅದಕ್ಕೇನೆಯ ನೀನು ನನ್ನ ಮಗಳನ್ನ ಕರ್ಕೊಂಡೋಗಿ ಬ್ಯಾರರಿಗೆ ದತ್ತು ಕೊಟ್ಬಿಟ್ಟಿದ್ದೀಗ ಅಲ್ವಾ? ನನ್ನ ಮಗಳನ್ನ ದತ್ತು ಕೊಟ್ಬಿಟ್ಟಿದ್ಯಾ, ಅವಳೇನೇನಿಯ ಇವಳು. ಆದರೆ ನಿಮ್ಮ ಮನೆಗೆ ಬಂದಾಗ ನೀನು ನಮಗೆಲ್ಲ ಸುಳ್ಳು ಹೇಳ್ಬಿಟ್ಟಿದ್ಯಾ ಅಲ್ವಾ? ನೀನು ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಇವಾಗ ನಮ್ಗೆ ಚೆನ್ನಾಗಿ ಅರ್ಥ ಆಗ್ತೈತೆ. ನನ್ನ ಮಗಳೇನೇನೆ ಇವಳು ಅಂತ ಈಗ ಅನ್ನಿಸ್ತೈತೆ. ಮನಸ್ಸೊಳಗಡೆಯಿಂದ ನೀನು ಯಾವ ಫೀಲಿಂಗ್ಸ್ ಗೊತ್ತಾಯ್ತು ನನಗಂತೂ. ಪ್ರಿಯಾ, ಕರೆಕ್ಟಾಗಿ ನೋಡಮ್ಮ, ಇದೆ ಅಂಕಲ್ ತಾನೇ? ನಿಮ್ಮ ಅಪ್ಪನ್ನು ಕರೆಸ್ಬೇಕಿತ್ತು ತಾನೇ? ಅಮ್ಮ, ಇವ್ರಿಗೇನೋ ನಿಮ್ಮ ಆಸ್ತಿ ಏನಾದರೂ ಬೇಕಿತ್ತೇನೋ, ಹರಬ ಕೊಟ್ಬಿಡಿ. ಆಸ್ತಿ ಪಾಸ್ತಿ ಎಲ್ಲ ನನಗೇನು ಬೇಜಾರಿಲ್ಲ. ಈ ಆಸ್ತಿ ಮೇಲೆ ನನಗೆ ಆಸೆನೂ ಇಲ್ಲ. ನಮ್ಮ ಅಪ್ಪಂಗೇನು ಬೇಜಾನ್ ಮಾಡಿಟ್ಟವನೆ, ನನಗೇನು ತೊಂದರೆ ಇಲ್ಲ. ಇವರೇನೋ ಭಿಕ್ಷುಕರ ಥರ ಬಂದು ನಿಮ್ಮ ಹತ್ರ ಕೇಳ್ತಾವ್ರೆ. ಅಮ್ಮ, ನನಗೆ ಆಸ್ತಿ ಪಾಸ್ತಿ ಮೇಲೆ ಯಾವ ಇಷ್ಟನೂ ಇಲ್ಲ. ನನಗೇನಿದ್ರು ನೀವು ಚೆನ್ನಾಗಿರ್ಬೇಕಷ್ಟೇ. ಅಣ್ಣ ಇದ್ದಾನೆ ಅಲ್ವಾ ನಮ್ಮ ಅಣ್ಣ, ಅವನು ಸೂಪರ್ ಆಗವನೇ ಅಲ್ವಾ, ಅವನಿಗೆ ಕೊಟ್ಬಿಡಿ. ಅತ್ತಿಗೆನು ಸೋ ಸ್ವೀಟ್ ಅತ್ತಿಗೆ. ನನ್ನನ್ನು ಹೆಂಗೋ ಮಾಡಿ ಕಷ್ಟಪಟ್ಟು ಪೊಲೀಸ್ನವ್ರು ನನ್ನನ್ನು ಹುಡಿಕೊಟ್ಟಿದ್ದು. ಪದ್ದು ಆಂಟಿಗೆ ಗೊತ್ತಾ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರು. ಆ ಪೊಲೀಸರೇ ನಾನು ಹುಡುಕೊಟ್ಟಿದ್ದು. ಪದ್ದು ಆಂಟಿ, ತುಂಬ 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 ಥ್ಯಾಂಕ್ಸ್. ನಿಮ್ಮಿಂದ ನಾನಂತೂ ಬಂದ್ಬಿಟ್ಟು ನಮ್ಮ ಅಮ್ಮ ಸ್ವಂತ ಅಮ್ಮನ ಮೀಟ್ ಮಾಡಿದೆ. ಈ ವಿಷಯ ನಮ್ಮ ಡ್ಯಾಡಿಗೆ ಗೊತ್ತೇ ಇಲ್ಲ ನೋಡಿ. ನಾನು ಹೋಗಿ ನಮ್ಮ ಡ್ಯಾಡಿಗೂ ಹೇಳ್ತೀನಿ, ಡ್ಯಾಡಿ ನನ್ನ ಸ್ವಂತ ಅಮ್ಮ ಸಿಕ್ಕಿದ್ರು ಅಂತ. ಬಟ್ ನೀವು ನನ್ನ ಜೊತೆನೇ ಬರಬೇಕು, ನಾನೆಲ್ಲ ಇಲ್ಲಿ ಇರೋಕ್ಕಾಗಲ್ಲ, ಓಕೆನಾ? ಯಾಕಂದರೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಲ್ವಾ ನಾನು. ಮಗಳೇ,
ಇವಳು ಯಾರು ಅಂತ ನಿಂಗೆ ಏನಾದರೂ ಗೊತ್ತಾ? ಈಗ ಸ್ವಲ್ಪ ಯಾಮರಿದ್ರೆ ನಮಗೇನೆ ಚಳ್ಳೆಣ್ಣೆ ತಿನ್ನಿಸ್ಬಿಡ್ತಾಳೆ. ಇವಳು ಯಾರೋ ನಮ್ಮ ಮೇಲೆ ವಾದ ಮಾಡ್ತಾವಳೆ. ನೋಡು, ಏನೋ ಒಂದು ಆಗ್ತೈತೆ. ಈಗ ಏನಾದರೂ ಮಾಡಬೇಕು ಮಗಳೇ. ಇವಳು ಯಾರು ಅಂತಲೇ ಗೊತ್ತಿಲ್ವಲ್ಲ. ನಿನ್ನ ಫ್ರೆಂಡ್ ಲಿಸ್ಟಾಗಿ ಏನಾದರೂ ಅವಳ ಇವಳು? ನನ್ನ ಫ್ರೆಂಡು ಅಲ್ಲ ಏನೂ ಅಲ್ಲಪ್ಪ. ಮತ್ತು ಯಾಕೆ ಬಂದಿಲ್ಲ ಹಿಂಗೆ ಮಾಡ್ತಾವಳೆ ಅಂತಲೇ ಅರ್ಥ ಆಯ್ತಿಲ್ವಲ್ಲ ಮಗಳೇ. ಇದು ಏನು ಮಾಡ್ತಾವಳೆ ಇವಳು? ಇವಳು ಯಾರು ಅಂತ ಗೊತ್ತಿಲ್ಲ ಅಂದಮೇಲೆ ಮತ್ತು ಯಾಕೆ ಬಂದು ಇಷ್ಟೆಲ್ಲ ಮಾಡ್ತಾವಳೆ? ಯಾರೇ ಮಗಳೇ, ನೀನೇ ನಿಜವಾದ ಮಗಳ? ಹಾ, ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದ್ದೀಗ, ನನ್ನಂಗೆ ಪಟ 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 ಮಾತಾಡ್ತಾ ಇದೀಯಾ ಅಂತಂದ್ರೆ ನೀನೇ ನನ್ನ ಮಗಳ? ನಂಗೊಂದು ಅರ್ಥ ಆಯ್ತಿಲ್ಲ ಕಣವ, ಕನ್ಫ್ಯೂಸ್ ಆಗೋಗ್ಬಿಟ್ಟೈತೆ. ಎಲ್ಲರೂ ಬಂದು ನಾನಿನ ಮಗಳು ಅಂತ ಹೇಳ್ಕೊಂತ ಇದ್ರೆ ನೀನು ಮೂರನೇಳು ಕಣವ ನಾನಿನ ಮಗಳು ಅಂತ ಹೇಳ್ಕೊಂತಿರೋದು. ಅದಕ್ಕೆ ಹುಸಿ ಕನ್ಫ್ಯೂಷನ್ ಆಗೋಗ್ಬಿಟ್ಟಿತ್ತು. ಯವ್ವ, ನೀನೇನೇ ನನ್ನ ಮಗಳು ಅಂತ ಕೇಳಿ ಭಾಳ ಖುಷಿ ಆಯ್ತೈತೆ ನನಗಂತೂ. ಯವ್ವ, ನೀನೇ ನನ್ನ ಮಗಳು. ಮತ್ತೆ ಏನವ್ವ ಪ್ರಿಯಾ, ಸಂದಕಿದ್ಯಾ? ಅಮ್ಮ, ಇವಳು ನಂಬೇಡ, ಇವಳು ದೊಡ್ಡ ಫ್ರಾಡು. ಇವ್ರ ಅತ್ತಿಗೆ ಎಲ್ಲರೂ ಸೇರ್ಕೊಂಡು ನಿಮ್ಮ ಆಸ್ತಿ ಹೊಡಿಯೋಕೆ ಅಂತ ಫ್ರಾಡ್ ಕೆಲಸ ಮಾಡ್ತಾವ್ರೆ. ಇವಳಂತೂ ಆಗಿರಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಇವಳು ನೋಡಿದ್ರೇನೆ ಗೊತ್ತಾಗ್ತೈತೆ ದೊಡ್ಡ ಫ್ರಾಡು ಅಂತೇಳಿ. ಎಲ್ಲಿಂದನೂ ಇಟ್ಕೊಂಡ್ಬಿಟ್ಟು ಬಂದವ್ರು ಇವಳನ್ನ. ಇವಳಂತೂ ನಿಮ್ಮ ಮಗಳಾಗಿರಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಜಯಮ್ಮ, ಇವ್ರ ಮಾತೆಲ್ಲ ನಂಬೇಡ. ಇವಳೇನೇನೆ ನಿನ್ನ ಮಗಳು. ಇವ್ರ ಮಾತು ಹೆಂಗೆ ನಂಬಕ್ಕಾಗ್ತೈತೆ? ನೋಡ್ದಾ, ಇನ್ನೊಬ್ಳು ಮಗಳು ಹುಟ್ಟಿದ್ಲು ಅಂತ ಹೇಳ್ಬಿಟ್ಟು ಸ್ವಂತ ಪಪ್ಪ ಕರ್ಕೊಂಡೋಗಿ ಸಾಕಳಕ್ಕೆ ಅಂತ ಕರ್ಕೊಂಡೋಗಿರೋ ಮಗಳನ್ನೇನೆ ಕರ್ಕೊಂಡೋಗ್ಬಿಟ್ಟು ಆ ಫ್ರೆಂಡ್ ಮನೆಗೆ ದಾನ ಮಾಡವನಿ. ನೀನು ಎಂತಂದಿರ್ಬೇಡ. ಇವಳೆಲ್ಲ ವಿಷಯ ನನಗೆ ಹೇಳಿದ್ಲು. ರಾತ್ರಿನೇ ಎಲ್ಲ ವಿಷಯ ಗೊತ್ತಾಯ್ತು. ನಿನ್ನ ಹತ್ರಕ್ಕೆ ರಾತ್ರಿನೇ ಕರ್ಕೊಂಡು ಬರ್ಬೇಕಿತ್ತು. ಆದರೆ ಏನು ಮಾಡ್ತೀಯ, ಮಿಸ್ಟೇಕ್ ಆಗೋಗ್ಬಿಟ್ಟು ಕರ್ಕೊಂಡ್ಬಿಟ್ಟು ಅಂದರೆ ಕನ್ಫ್ಯೂಷನ್ ಇತ್ತು, ಅದಕ್ಕೆ ಕರ್ಕೊಂಡು ಬರಲಿಲ್ಲ. ಈಗ ಪಕ್ಕಾ ಕನ್ಫರ್ಮ್ ಆಯಿತು ನಿನ್ನ ಮಗಳು ಇವಳೇನೇನೆ ಅಂತ. ಇಲ್ಲ 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 ಅಮ್ಮ, ನೋಡು, ನಾನು ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ, ಕೇಳಿಸ್ಕ. ಇವಳಂತೂ ನಿನ್ನ ಮಗಳಾಗಿರಕ್ಕೆ ಸಾಧ್ಯನೇ ಇಲ್ಲ. ಇವರೆಲ್ಲ ಸೇರ್ಕೊಂಡು ಮಕ್ಮಲ್ ಟೋಪಿ ಹಾಕ್ತಾವ್ರೆ. ಆಸ್ತಿ ಕಿತ್ಕೊಳ್ಳೋಕ್ಕೆ ಅಂತ ಇಷ್ಟೆಲ್ಲ ಪ್ಲಾನ್ ಮಾಡ್ತಾವ್ರೆ. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ಆಸ್ತಿ ಕಿತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಪ್ಲಾನ್ ಮಾಡ್ತಾ ಇದ್ದೀರಾ ನೀವು? ನಿಮ್ಮನ್ನು ಸುಮ್ಮನೆ ಬಿಡಲ್ಲ ನಾನು. ನೋಡ್ತಾ ಇರ್ರಿ, ಈ ಮಗಳಲ್ದಿರೋಳನ್ನ ಕರ್ಕೊಂಡ್ಬಂದ್ಬಿಟ್ಟು ಮಗಳು ಅಂತ ಪ್ರೂವ್ ಮಾಡ್ತಾ ಇದ್ದೀರಲ್ಲ, ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ. ನಾನೇನು ಸುಮ್ಮನೆ ಬಿಡಲ್ಲ. ಹೌದು, ಇದೆಲ್ಲ ನಾಟಕ ಆಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಾವು ಪೊಲೀಸರಿಗೆ ಹೇಳ್ತೀವಿ. ಇದೆಲ್ಲ ನಿಮ್ಮ ದೊಡ್ಡ ನಾಟಕ ನಿಮ್ಮದು.